ದಕ್ಷತೆ ಅಂದರೆ ಒಂದು ಕಾರ್ಯವನ್ನು ಮಾಡಲು ಬೇಕಾದ ಸಾಮರ್ಥ್ಯವೇ ದಕ್ಷತೆ. ಅದು ಇಲ್ಲದವನು ಗುರುವಾಗುವುದು ಹಾಗಿರಲಿ ಯಾವುದಕ್ಕೂ ಅರ್ಹನಲ್ಲ. ದಕ್ಷತೆ ಬೇಕು, ದಕ್ಷತೆಯೇ ಯೋಗ್ಯತೆ. ಯೋಗ್ಯತೆ ಇಲ್ಲದೆ ಯೋಗ ಬರಬಾರ್ದು. ನಮಗೆ ಯಾವುದಕ್ಕಾದರೂ ಕೂಡ ಯಾವುದೇ ಪದವಿ ಇರ್ಬೋದು, ಸಂಪತ್ತು ಇರ್ಬೋದು, ಅದನ್ನು ಇಟ್ಕೊಳ್ಳುವ ಯೋಗ್ಯತೆ ನಮಗಿಲ್ಲದೆ ಅದು ಬಂದರೆ ನಮ್ಮನ್ನು ಹಾಳು ಮಾಡ್ತದೆ. ಸೀತೆಯನ್ನು ಲಂಕೆಯಲ್ಲಿ ಇರಿಸಿಕೊಳ್ಳುವ ಯೋಗ್ಯತೆ ರಾವಣನಿಗೆಲ್ಲಿದೆ? ಇಲ್ಲ. ಆ ಪ್ರಯತ್ನ ಮಾಡಿದ, ಲಂಕೆಯೇ ನಾಶವಾಯಿತು. ಇದ್ದದ್ದು ಹೋಗ್ತದೆ, ಹೊಸತು ಬರುವುದಿರಲಿ, ಇದ್ದದ್ದೇ ಹೋಗಿಬಿಡ್ತದೆ ಅಂತ. ಯಾಕೆಂದರೆ ಯೋಗ್ಯತೆ ಇಲ್ಲ ರಾವಣನಿಗೆ. ಹಾಗೆ ದಕ್ಷತೆ ಇಲ್ಲದಿದ್ದರೆ ಯಾವ ಕಾರ್ಯವೇ ಆಗಲಿ, ಆ ಕಾರ್ಯಕ್ಕೆ ದಕ್ಷತೆ ನಮಗಿಲ್ಲದೆ ಇದ್ದರೆ ನಾವು ಅದನ್ನು ಮಾಡಬಾರ್ದು. ದಕ್ಷತೆ ಇದ್ದರೆ ಮಾತ್ರವೇ ಮುಂದುವರಿಯಬೇಕು. ಇಲ್ಲೊಂದು ಸೂಕ್ಷ್ಮ, ಕೆಲವರು ಒಳ್ಳೆಯವರಾಗಿರ್ತಾರೆ. ಈ ಒಳ್ಳೆಯವರೆಲ್ಲರೂ ದಕ್ಷರಲ್ಲ. ಕೆಲವರು ದಕ್ಷರಾಗಿರ್ತಾರೆ, ಅವರು ಒಳ್ಳೆಯವರಾಗಿರಬೇಕು ಅಂತೇನಿಲ್ಲ. ಒಳ್ಳೆಯವರಾದರೆ ಸಾಲದು, ಕಾರ್ಯದಕ್ಷರಾಗಿರಬೇಕು. ಹಾಗಿಲ್ಲದಿದ್ದಲ್ಲಿ ಆ ಒಳ್ಳೆಯತನಕ್ಕೆ ಯಾವ ಬೆಲೆಯೂ ಇಲ್ಲ, ಯಾವ ಫಲವೂ ಇಲ್ಲ. ತಗೊಂಡೇನು ಮಾಡೋದು? ಒಳ್ಳೆಯವನು ಹೋದು, ಆದರೆ ಅಷ್ಟೇ ಒಳ್ಳೆಯವನು ಅಂತ. ಯಾರಿಗೇನು ಅದರಿಂದ? ದಕ್ಷತೆ ಇದ್ದರೆ ಅವನೇನಾದ್ರು ಮಾಡಬಲ್ಲ, ದಕ್ಷತೆ ಇಲ್ಲದಿದ್ದರೆ ಏನೂ ಮಾಡಲಾರ ಅವನು. ಅಂಥ ಒಳ್ಳೆತನ ಕಟ್ಕೊಂಡು ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಒಳ್ಳೆಯವನಾದರೂ ಸಾಲದು, ದಕ್ಷತೆ ಇರಬೇಕು. ಈಗ ಒಳ್ಳೆಯ ಮನುಷ್ಯ ಎನ್ನುವ ಕಾರಣಕ್ಕೆ ಅವನು ಮಾಡುವ ಸಾರು ರುಚಿಯಾಗಿರಬೇಕು ಅಂತೇನಿಲ್ಲ. ಅದು ದಕ್ಷತೆ ಬೇರೆ. ಸಾರನ್ನು ರುಚಿಯಾಗಿ ಮಾಡಲಿಕ್ಕೆ ಬೇಕಾದ ದಕ್ಷತೆಯೇ ಬೇರೆ. ಆ ದಕ್ಷತೆ ಇದ್ದರೆ ಸಾರು ರುಚಿಯಾಗ್ತದೆ. ಒಳ್ಳೆಯ ಮನುಷ್ಯ ಅನ್ನೋ ಕಾರಣಕ್ಕೆ ಸಾರು ರುಚಿಯಾಗೋದಿಲ್ಲ. ಹಾಗಾಗಿ ಕೇವಲ ಒಳ್ಳೆಯತನ ಅದು ಸಾಲದು. ಕೇವಲ ದಕ್ಷತೆ, ಒಳ್ಳೆಯತನ ಇಲ್ಲದೇ ಇದ್ದರೆ ಅಪಾಯಕಾರಿ. ಅದು ಎರಡೂ ಇರಬೇಕು, ಅದು ಸೊಗಸು. ಒಳ್ಳೆಯತನವೂ ಇದ್ದು ದಕ್ಷತೆಯೂ ಜೊತೆಗಿದ್ದರೆ ಅದು ಸಮಾಜಕ್ಕೆ ಬಹುಪಯೋಗಿ. ಆತನಿಗೂ ಒಳ್ಳೇದು ಮಾಡ್ಕೊಳ್ತಾನೆ, ಸಮಾಜಕ್ಕೂ ಕೂಡ ಅವನು ಒಳ್ಳೇದು ಮಾಡ್ತಾನೆ. ಹಾಗಾಗಿ ಇದೆರಡೂ ಸೇರಿರಬೇಕು. ಈ ಮೊದಲೇ ಹೇಳಿದಾಗ ಇನ್ನೊಂದು ಸಲ ನೆನಪು ಮಾಡ್ತೇವೆ, ದಕ್ಷತೆ ಇಲ್ಲದವನು ಎಲ್ಲಿಗೂ ಸಲ್ಲ, ಗುರುವಾಗಲು ಸರ್ವಥಾ ಸಲ್ಲ.